ಎಲ್ರಿಗೂ ನಮಸ್ಕಾರ. ಎಸ್ ಎ ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ತೆಂಗಿನ ಹಾಲನ್ನು ಇಟ್ಟುಕೊಂಡು ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಬ್ಯೂಟಿಫುಲ್ ಟೇಸ್ಟಾಗಿರುವ ಒಂದು ಚಿಕನ್ ಮಾಡಿದ್ದೇನೆ. ಇದು ಚಪಾತಿ, ದೋಸೆ, ಅನ್ನ, ರೊಟ್ಟಿ, ಡ್ರೈ ಚಪಾತಿಗಂತೂ ಸೂಪರ್. ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ. ಹಾಗೆ ಇಲ್ಲಿ ನಾನು 3/4 ಕಿಲೋ ಟೆಂಡರ್ ಚಿಕನ್ ತಗೊಂಡಿದ್ದೇನೆ. ಅದಕ್ಕೆ ಇವಾಗ 3/4 ಸ್ಪೂನಷ್ಟು ಅರಿಶಿನ ಬೆರೆಸಿ ಒಂದು 10-15 ನಿಮಿಷ ಹಾಗೆ ನಾವು ಮುಚ್ಚಿಡುವ. ಅರಿಶಿನ ಎಲ್ಲದಕ್ಕೂ ಕೂಡ ಮಿಕ್ಸ್ ಆಗುವಾಗೆ ಮಿಕ್ಸ್ ಮಾಡಿ ಈಗ ನಾವು ಅದಕ್ಕೆ ಬೇಕಾದ ಮಸಾಲೆಯನ್ನು ಕೂಡ ರೆಡಿ ಮಾಡುವ. ಇಲ್ಲಿ ಬ್ಯಾಡಗಿ ಮೆಣಸು ಮಾತ್ರ ಇವತ್ತು ತಗೊಳ್ಳೋದು, ಇನ್ಯಾವ ಮಸಾಲೆ ಕೂಡ ಹಾಕೋದಿಲ್ಲ. ಇಲ್ಲೊಂದು 12-14 ನಾನು ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ಎಣ್ಣೆ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ಅಥವಾ ಸಣ್ಣ ಉರಿಯಲ್ಲಿಟ್ಟು ಈ ಸೀದು ಹೋಗೋದಾಗೆ ಒಳ್ಳೆಯ ಫ್ರೈ ಆಗಬೇಕು. ಅದು ಫ್ರೈ ಆದಾಗ ನಿಮಗೆ ಅದರ ಒಂದು ಒಳ್ಳೆಯ ಸುವಾಸನೆ ಬರುತ್ತಲ್ಲ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಎಳೆ ತೆಂಗಿನಕಾಯಿದು ಒಂದು ಅರ್ಧ ಭಾಗ ತಗೊಂಡು ತುರಿದಿಟ್ಟು ಅದರ ಹಾಲು ತಗೊಂಡು ಇಟ್ಟಿದ್ದೇನೆ. ಇವತ್ತು ತೆಂಗಿನ ಹಾಲು ಮತ್ತು ಬ್ಯಾಡಗಿ ಮೆಣಸಲ್ಲಿ ಮಾಡುವಂತಹ ಒಂದು ಗ್ರೇವಿದು. ಈಗ ನಾವು ಹುರಿದ ಬ್ಯಾಡಗಿ ಮೆಣಸಿಗೆ ಒಂದು ನಮ್ಮ ಕಿರು ಬೆರಳ ಕಾಲು ಭಾಗದಷ್ಟು ಹುಳಿ ಹಾಕಿ ಅದನ್ನು ಈಗ ನೈಸಾಗಿ ಕಡಿದುಕೊಂಡು ಬಂದಿದ್ದೇನೆ. ಜಾಸ್ತಿ ಹುಳಿ ಹಾಕಲಿಕ್ಕೆ ಹೋಗಬೇಡಿ. ಈಗ ಬಾಣಲಿ ತಗೊಳ್ಳಿ. ಬಾಣಲಿಯನ್ನು ಬಿಸಿ ಮಾಡಿ 1.5 ಒಂದು 2 ಸ್ಪೂನಷ್ಟು ನೀವು ಯಾವುದು ಎಣ್ಣೆ ಯೂಸ್ ಮಾಡ್ತೀರ ಅದನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿ. ಇಲ್ಲಿ ಇವಾಗ ನಾನು ಬಿರಿಯಾನಿ ಸ್ಪೈಸಸ್ ತಗೊಂಡಿದ್ದೇನೆ. ಸ್ವಲ್ಪ ಒಂದು 2 ಎಲೆ, ಒಂದು ಚಿಕ್ಕ ತುಂಡು ಚಕ್ಕೆ, ಆಮೇಲೆ ಒಂದು ಲವಂಗ, ಹೀಗೆ ಸ್ವಲ್ಪನೇ ತಗೊಂಡಿದ್ದು. ಯಾವ ಮಸಾಲೆ ಕೂಡ ಮುಖಕ್ಕೆ ನಮಗೆ ಹೊಡಿಬಾರ್ದು. ಇಲ್ಲಿ ನಾನು ದೊಡ್ಡ ಈರುಳ್ಳಿ 2 ಮತ್ತು ಒಂದು 4-5 ಖಾರ ಕಮ್ಮಿ ಇರುವ ಹಸಿಮೆಣಸಿನಕಾಯಿ ತಗೊಂಡು ಈಗ ಇದನ್ನು ಕೆಂಪಾಗೋದೆಲ್ಲ ಬೇಡ, ಫ್ರೈ ಮಾಡಬೇಕು. ಫ್ರೈ ಮಾಡಿ ನಾವಲ್ಲಿ ಬ್ಯಾಡಗಿ ಮೆಣಸಿನ ಪೇಸ್ಟ್ ಮಾಡಿದ್ದೇವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾವು ನೀರು ಹಾಕಬೇಕು. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟದಷ್ಟು ನೀರು ಹಾಕಿ ಇದರ ಜೊತೆ ಮಿಕ್ಸ್ ಮಾಡಿ. ಇನ್ಯಾವ ನೀರನ್ನು ಕೂಡ ನಾವು ಆ್ಯಡ್ ಮಾಡುವಾಗಿಲ್ಲ, ಯಾಕಂದರೆ ನಾವು ಆಲ್ರೆಡಿ ತೆಂಗಿನ ಹಾಲನ್ನು ರೆಡಿ ಮಾಡಿ ಇಟ್ಟಿದ್ದೇವಲ್ವ. ಈಗ ಇದನ್ನು ಹಸಿ ವಾಸನೆ ಹೋಗೋ ತನಕ ಪಕ್ಕದಲ್ಲೇ ನಿಂತ್ಕೊಂಡು ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಪಕ್ಕದಲ್ಲೇ ಇರುವಾಗಿದ್ದರೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಾಡಿ. ಹೈ ಅಂತೂ ಸದ್ಯಕ್ಕೆ ಮಾಡಲಿಕ್ಕೆ ಹೋಗಬೇಡಿ, ಸೀದು ಹೋದರೆ ಕಷ್ಟ. ಹಾಗೆ ಉಪ್ಪನ್ನು ಕೂಡ ಸೇರಿಸಿ ಒಳ್ಳೆಯದಾಗಿ ಫ್ರೈ ಮಾಡಿ. ಇದು ಫ್ರೈ ಮಾಡ್ತಾ ಇದರ ಹಸಿ ವಾಸನೆ ಹೋಗುತ್ತಲ್ವ, ಆ ಸಮಯದಲ್ಲಿ ನಾವೀಗ ಬೆರೆಸಿಟ್ಟ ಚಿಕನನ್ನು ಸೇರಿಸಬೇಕು. ಯಾಕಂದರೆ ಈ ಮೆಣಸಿನ ವಾಸನೆ ಪೂರ್ತಿಯಾಗಿ ಹೋಗಬೇಕು, ಅದು ನಮಗೆ ಗೊತ್ತಾಗುತ್ತದು. ಈಗ ಚಿಕನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಯಾಕಂದರೆ ಇದು ಕೂಡ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ನೀರು ಬಿಡಬೇಕು. ಚಿಕನಲ್ಲಿ 50% ಈ ಮೆಣಸಿನ ಮಸಾಲೆಯೊಂದಿಗೆ ನೀವು ಬೇಯಿಸಬೇಕು. ಇವಾಗ ಮುಚ್ಚಿಟ್ಟಾದರೂ ಬೇಯಿಸಿ, ಬೇರೆ ಯಾವ ನೀರನ್ನು ಆ್ಯಡ್ ಮಾಡುವಾಗಿಲ್ಲ, ಅದೊಂದು ನೆನಪಿಟ್ಕೊಳ್ಳಿ. ಮುಚ್ಚಿದರೆ ಅದು ಸೆಕೆ ನೀರು ಬಿಡುತ್ತಲ್ವ, ಅಷ್ಟು ನೀರು ಸಾಕು. ಇಲ್ಲಾಂದರೆ ಇವಾಗ ನಾವು ಒಂದು ಅರ್ಧ ಲೋಟ ಸೇರಿಸಿದ್ದೇವಲ್ವ, ಚಿಕ್ಕ ಲೋಟ ಒಂದು ಸೇರಿಸಿದ್ದೇವಲ್ವ, ಅದು ಸಾಕು. ಹಾಗೆ ಇದನ್ನು ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಇದು 50% ಬೆಂದ ನಂತರ ನಾವು ಇದಕ್ಕೆ ತಗೊಂಡ ತೆಂಗಿನ ಹಾಲನ್ನು ಸೇರಿಸಬೇಕು. ಇವಾಗಲೇ ಸ್ವಲ್ಪ ನೀರು ಬಿಟ್ಟಿದೆ. ಅದು 50% ಮೆಣಸಿನಲ್ಲಿ ಬಂದರೆ ಮತ್ತು 50% ನಮ್ಮ ತೆಂಗಿನ ಹಾಲಲ್ಲಿ ಬೇಯಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ಯಾವುದೇ ಒಂದು ತೊಟ್ಟು ನೀವು ನೀರು ಸೇರಿಸುವಾಗಿಲ್ಲ. ಬೇಕಂದರೆ ಉಪ್ಪು ಹೇಗಿದೆ ಅಂತ ನೋಡಿಕೊಂಡು ಉಪ್ಪನ್ನು ಬೇಕಂದರೆ ಸೇರಿಸ್ಬೋದು. ಹಾಗೆ ಇದನ್ನು ಕುದೀಲಿಕ್ಕೆ ಬಿಡಿ. ಇದು ಸ್ವಲ್ಪ ಗಟ್ಟಿ ಗ್ರೇವಿ ಆಗಬೇಕು, ತುಂಬ ಗಟ್ಟಿಯಲ್ಲ. ಆಗ ಗಟ್ಟಿ ಗ್ರೇವಿ ಆಗ್ತಾ ಬರುವಾಗ ಚಿಕನ್ ಕೂಡ ಪೂರ್ತಿಯಾಗಿ ಬೇಯುತ್ತೆ. ಮುಚ್ಚಿಟ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸಿ, ತೊಂದರೆ ಇಲ್ಲ. ಯಾಕಂದರೆ ಇಷ್ಟು ನೀರು ಇರಬಾರ್ದು, ಅದು ಬೇಯಲಿಕ್ಕೋಸ್ಕರ ನಾವು ಈಗ ನೀರು ಬಿಟ್ಟಿದ್ದು. ಈಗ ನೋಡಿ, ಇನ್ನು ಸ್ವಲ್ಪ ಗಟ್ಟಿಯಾಗಬೇಕು. ಗಟ್ಟಿ ಆದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪೊಂದು ಹಾಕಿದರೆ ಸಾಕು. ನಾವು ಇನ್ನೇನು ಆ್ಯಡ್ ಮಾಡಲಿಕ್ಕಿಲ್ಲ. ಬೇಕಂದರೆ ಕ್ಯಾಪ್ಸಿಕಮ್ಮನ್ನು ಹಾಕ್ಬೋದು, ಆದರೆ ಬೇಡ. ಕೊತ್ತಂಬರಿ ಇಷ್ಟು ಮಸಾಲೆ ಸಾಕು ನಮಗೆ. ಯಾಕಂದರೆ ಆಲ್ರೆಡಿ ನಾವು ಬಿರಿಯಾನಿ ಮಸಾಲೆ ಹಾಕಿದ್ದೇವಲ್ಲ. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಇದು ಚಪಾತಿಗಂತೂ ಡ್ರೈ ಚಪಾತಿ, ರೊಟ್ಟಿ, ಆಮೇಲೆ ಕಲ್ತಪ್ಪ, ಓಟುಪಳೆ, ನೀರು ದೋಸೆ, ಬಿಳಿ ಅನ್ನ, ರಸಮ್ ಎಲ್ಲದಕ್ಕೊಂದು ಸೂಪರಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಇದು ಬಹಳ. ಹೀಗೆ ಮನೆಯಲ್ಲೆಲ್ಲರೂ ಮಾಡಿ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್.